ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರ ಸಮಸ್ಯೆ ಕುಂದುಕೊರತೆಗಳ ಕುರಿತು ಚರ್ಚಿಸುವ ಸಂಬಂಧ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜನವರಿ 7 ಬುಧವಾರ ಬೆಳಿಗ್ಗೆ 11:30 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ಸಭೆ ಆಯೋಜಿಸಲಾಗಿದೆ. ಸಭೆಗೆ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳ ಅಧ್ಯಕ್ಷರು, ಸದಸ್ಯರು, ಮುಖಂಡರು, ರೈತ ಬಾಂಧವರು ಭಾಗವಹಿಸಲು ಜಿಲ್ಲಾಧಿಕಾರಿ ಎ.ಬಿ. ಬಸವರಾಜ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಾಲ್ಕನೇ ಸತಿ ಮಾಡಬಹುದು, ಇಲ್ಲಿ ಬರಲ್ಲ, ಕಣಿಸೋಬಂಗ್ ಹೋಗ್ಬೇಕಾಗುತ್ತೆ, ಇಲ್ಲ HSR ಲೇಔಟ್ ಹೋಗಿ ಅಂತ ಹೇಳ್ತಾರೆ. ಈ ಸಮಸ್ಯೆ ಇದೆ ಸರ್, ಇದನ್ನು ಕೂಡ ಇದನ್ನ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಆಮೇಲೆ ರೈತರು ಪಾಪ ಎಲ್ಲ ಹಾಲು ಪಾಲೆಲ್ಲ ಕರಿಬೇಕಾಗ್ತದೆ, ಒಳಗೆಲ್ಲ ಕೆಲಸ ಇರ್ತವೆ. ಇದನ್ನ ಬಿಟ್ಟು ಬೆಂಗಳೂರು ಸುತ್ತ ಕೆಲಸ ಆಗ್ಬಾರ್ದು ಸರ್. ಧನ್ಯವಾದ. ಈ ಒಂದು ಸಭೆಗಳನ್ನು ಪ್ರತಿ ತಾಲೂಕುಗಳಲ್ಲಿ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಆಯಾ ತಾಲೂಕಿನ ವಿಶೇಷವಾಗಿ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಆಯಾ ತಾಲೂಕಿನ ಬಗೆಹರಿಸಲಿಕ್ಕೆ ಒಂದು ಉತ್ತಮ ಕೆಲಸ ಆಗುತ್ತೆ ಅನ್ನೋದು ನನ್ನ ಭಾವನೆ. ಜೊತೆಗೆ ಇವತ್ತು ದೇವನಹಳ್ಳಿ ತಾಲೂಕಿಗೆ ದೇವನಹಳ್ಳಿಯಲ್ಲಿ ಮತ್ತೆ 3 ಸರ್ವೆ ನಂಬರ್ 25/5 26/5 3 ಮನೆ ಕಟ್ಕೊಂಡಿದ್ದಾರೆ. ಇವರು ಹೊಸಕೋಟೆ ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕು, ನೆಲಮಂಗಲ ಏನ್ ದ್ರಾಕ್ಷಿ ಬೆಳೆ ಏನ್ ಬೆಳೀತಾ ಇದ್ದಾರೆ, ಹಾಗೆ ಇತರ ಬೆಳೆಗಳನ್ನ ಏನ್ ನಮ್ಮ ರೈತರು ಬೆಳೀತಾರೆ, ಹಣ ತಮ್ಮಂದ್ರು ಏನ್ ಇನ್ಶೂರೆನ್ಸ್ ಇದೆ, ಆ ಇನ್ಶೂರೆನ್ಸ್ ಕಂಪನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೂರ್ತಿ ಇನ್ಶೂರೆನ್ಸ್ ಅನ್ನ ದ್ರಾಕ್ಷಿ ಬೆಳೆಗಾರ ಕೊಟ್ಟಿದ್ದಾರೆ. ನಮ್ಮ ತಾಲೂಕು ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ತಾಲೂಕು ರೈತರಿಗೆ ಇನ್ಶೂರೆನ್ಸ್ ಇದುವರೆಗೂ ಕೊಟ್ಟಿಲ್ಲ. ಇತರ ಬೆಳೆಗಳು ಕೂಡ ಇದು ಸುರಕ್ಷಣೆ ಅಂತಕ್ಕಂಥ ಯಾವ ಇನ್ಶೂರೆನ್ಸ್ ಕಂಪನಿ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ನಮ್ಮ ರೈತರಿಗೆ ಇನ್ಶೂರೆನ್ಸ್ ತಗೊಂಡಂಗೆ ಮಾಡಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ರಾಧೆ ಸಾಯಾಮಿ ಸತ್ಸಂಗ ಅಂತೇಳಿ ಬಿಯಾಸ್ ಅಂತಕ್ಕ ಒಂದು ಸತ್ಸಂಗ ನಮ್ಮ ಸಿಂಗಾರ ಸಾಗರಿ ಮತ್ತೆ ಮುಳುಗುಟ್ಟಿ ಗ್ರಾಮದಲ್ಲಿ ಒಂದು ಅಧ್ಯಯನ ಮಾಡ್ಕೊಂಡು ಕಾಂಪೌಂಡ್ ಆಗಿ ರೈತರನ್ನ ಜಮೀನಿಗೆ ಹೋಗಂಗೆ ಅದನ್ನ ಲಾಕ್ ಮಾಡ್ಕೊಂಡು ರೈತರು ರಸ್ತೆಯನ್ನ ಮುಚ್ಚಿ ರಾಗಿ ಬೆಳೆ ಮತ್ತೆ ಜೋಳ ಗಿಡ ಬೆಳ್ತಕ್ಕಂಥ ರೇಷ್ಮೆ ಬೆಳ್ತಕ್ಕಂಥ ಬರುವಂತ ದಾರಿನ ಬ್ಲಾಕ್ ಮಾಡ್ಕೊಂಡು ಅಲ್ಲಿರುವಂತ ಬಂಡೆ ಅದನ್ನೆಲ್ಲ ಒಂದು ಸೆಲ್ಫ್ ಡೈನಮೆಂಟ್ ಹಾಕಿ ಅದನ್ನ ಡೈನಮೆಂಟ್ ಲೈಸೆನ್ಸ್ ತಗೊಂಡಿರೋ, ಬ್ಲಾಸ್ಟಿಂಗ್ ಪರ್ಮಿಷನ್ ತಗೊಂಡಿರೋ ಬ್ಲಾಸ್ಟ್ ಮಾಡಿ ಅಲ್ಲಿ ಚೆಕ್ ಡ್ಯಾಮ್ ಇರೋದನ್ನ ಸರ್ಕಾರ ಸುಮಾರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಚೆಕ್ ಡ್ಯಾಮ್ ಅನ್ನ ಮೂಲಾಲಿದ್ರೆ ಅದನ್ನೆಲ್ಲ ನೆಲಸಮ ಮಾಡಿ ಬೈಲನ್ನ ಇಳಿಸ್ಕೊಂಡಿದ್ದಾರೆ. ನಾವು ಅದೇ ಅಪೋಷಣೆ ಮಾಡಿ ಕೂಡ ತಹಸೀಲ್ದಾರ್ ಕೂಡ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತಹಸೀಲ್ದಾರು ಅದನ್ನು ತೆರವು ಮಾಡುವಂತ ಹೇಳಿದ್ರು ಕೂಡ ಅವರು ತೆರವು ಮಾಡಿದ್ರೆ ಒಂದು ಟೈಮ್ ತಗೊಂಡಿದ್ರು. ಆ ಟೈಮಲ್ಲಿ ನೀವು ಆ ಟೈಮ್ ಬನ್ನಿ ಅಂತ ಹೇಳಿ ನಾವು ಹೋಗಿದ್ವಿ. ಮಾನವ ಸರಪಳಿಗಳನ್ನ ಓದ್ಕೊಂಡು ನಮ್ಮನ್ನ ಒಳಗಡೆ ಬಿಟ್ಟಂಗೆ ನಮ್ಮನ್ನ ತಡೆದು ಅದನ್ನ ಮಾನವ ಸರಪಳಿ ಅಫೆನ್ಸ್ ಮಾಡಂಗಿಲ್ಲ. ಅವರು ನಮ್ಮನ್ನ ಒಳಗಡೆ ಬಿಡಲಿಲ್ಲ. ಕೇಳಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಕೂಡಲೇ ಏನಾದ್ರು ಸಂಬಂಧಪಟ್ಟ ಏನಿದೆ ಲಾಕ್ ಆಗಿರ್ತಕ್ಕಂಥ ಜಮೀನಿನ ದಾರಿ ಬಿಡ್ಬೇಕು. ಮತ್ತೆ ರೈತರು ಗಡಿ ಭಾಗದಲ್ಲಿ ಊರಿಗೆ ಹೋಗುವಂತ ದಾರಿ ಬಿಡ್ಬೇಕು, ಸಿಂಗಾರ ಸಾಗರಲ್ಲಿ ಹೋಗುವಂತ ದಾರಿನ ಬಿಡಬೇಕು. ಇದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜಕಾಲುವೆ ಮುಖ್ಯವಾಗಿ, ಯಾಕಂದ್ರೆ ಇವತ್ತು ರಾಜಕಾಲುವೆ ಮಾಯ ಆದ್ರೆ ಕೆರೆ ಕುಟ್ಟೆಗಳಿಗೆ ನೀರು ಬರಲ್ಲ. ನಾಳೆ ನಮ್ಮ ಮಕ್ಕಳ ಭವಿಷ್ಯ ನಾವು ಹುಟ್ಟಿರ್ತೀವಿ, ನಾಳೆ ಹೊರಡ್ತೀವಿ. ನಾಳೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಹೌದು ರಾಜಕಾಲ ಚೆಕ್ ಡ್ಯಾಮ್ ಇದೆ ಸರ್, ದೊಡ್ಡ ಕಾಲುವೆಗಳೆಲ್ಲ ಕಟ್ಟಮಾಸ್ನಡಿ ಅಮಾನಿ ಕೆರೆಗೆ ಹೋಗುವಂಥದ್ದು ಒಂದು ಕಾಲುವೆ ಇದೆ. ಅಲ್ಲಿ ಸಿಂಗಾರ ಗುಡ್ಡದಿಂದ ಹಿಡ್ಕೊಂಡು ಮುದುಕಿ ಹೋಗುವಂತದ್ದು ಒಂದು ಕಾಲುವೆ ಇದೆ. ಸಂಪೂರ್ಣವಾಗಿ ಮುಚ್ಚಾಕಿದ್ದಾರೆ. ಈ ಒಂದು ತೆರವು ಮಾಡಬೇಕಂತೇಳಿ ಮತ್ತೆ ನಮ್ಮ ರೈತರು ಓಡಾಡೋದಕ್ಕೆ ಒಂದು ರಸ್ತೆಯನ್ನ ಕಟ್ಸ್ಕೊಡ್ಬೇಕು, ಲ್ಯಾಂಡ್ ಲಾಕ್ ಆಗಿರೋರಿಗೆ ರಸ್ತೆನ ಕೊಡ್ಬೇಕು ಅಂತ ಹೇಳಿ ಆಮೇಲೆ ಸರ್ಕಾರದ ಸುತ್ತೋಲೆ ಇದು ಕೂಡ ಸಂಖ್ಯೆ ಆಗಿ 23/2022 ಏನು ಕೌನ್ಸಂದ್ರ ನಮ್ಮ ವಿಜಯಪುರ ಕೌನ್ಸಂದ್ರ ಇದೆ. ಆ ರೈತರು ಒಂದು ತಾಲೂಕು ಆಫೀಸ್ಗೆ ರೈತ ಸಂಘಟನೆ ನಮಗೆ ಗಮನಕ್ಕೆ ತಂದ್ರು. ನಾವು ರೈತ ಸಂಘಟನೆಯಿಂದ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಇದು ಸರ್ವೆ ಆಗಿದೆ, ಒತ್ತುವರಿ ಆಗಿರುವಂತ ಜಮೀನನ್ನ ಬಲಾಡಿರೋ ರೈತರು ಪಾಪ ಆ ಕಂಪ್ನಿ ಸ್ವಲ್ಪ ಮುತ್ಕೊಬರಕ್ಕಾಗಲ್ಲ. ಸೈಕಲ್ ಒಂದು ಸೈಕಲ್ ಟೂ ವೀಲರ್ ಬರ್ಬೇಕಾದ್ರೆ ಅಂತ ಅನ್ಬರಕ್ಕಾಗ್ತಲ್ಲ, ಟೂ ವೀಲರ್ ಬರ್ತಾಗ ಇಲ್ಲ ಸರ್. ಒಂದ್ಸು ಗಮನ ತಂದು ಪ್ರತಿಯೊಂದು ಆಗಿಲ್ಲ.
ಅದನ್ನ ತಿರುಗುಗೊಳಿಸೋ ಕಾರ್ಯಕ್ರಮ ಇನ್ನೂರಿಗಾಗಿಲ್ಲ, ತಹಸೀಲ್ದಾರ್ಗೆ ನೀವು ಅದನ್ನ ಇದು ಮಾಡಿ. ಅದೇ ರೀತಿ ಕಂಸಂದ್ರವನ್ನೆಲ್ಲ ಹೊಸದಿಯ ಸಿಂಗಾರ ಸಾಗರಲ್ಲಿ ಅದು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಇವತ್ತು ಸಮಸ್ಯೆ ಇರ್ತಕ್ಕಂಥದ್ದು ಒಂದೇ ಆಧಾರ, ಒಂದೇ ಆಧಾರದ ಒಂದು ವಿಚಾರ ಇದೆ ಸರ್. ಏನಿವತ್ತು 3 ಬಾರಿ ಆಧಾರನ್ನ ಚೇಂಜ್ ಮಾಡಿಬಿಡ್ತಾರೆ, ಚೇಂಜ್ ಮಾಡಕ್ಕೆ ಅವಕಾಶ ಇದೆ. 3 ಬಾರಿ ಚೇಂಜ್ ಆದ್ಮೇಲೆ ಇವತ್ತು ಆ ಆಧಾರನ ನಾವು 4ನೇ ಬಾರಿ ಹೋದಾಗ ಬೆಂಗಳೂರು ಹೋಗಿ ಕಣ್ಜಾಲ ಹೋಗಿ ಅಂತೇಳಿ ಮಟ್ಟಕ್ಕೆ ಬಂದಿದೆ. ಆಮೇಲೆ ಹೊಸದಾಗಿ ಆಧಾರ ಯಾವ ಪ್ರಾಬ್ಲಮ್ ಮಾಡ್ಕೊಂಡಿಲ್ಲ, ಒಂದು 15 ವರ್ಷ SSLC ಸಮಯ ಬಂದ್ಬಿಟ್ಟಿಲ್ಲ ಅಂತ ಇಟ್ಕೊಂಡು ಈಗ ಆಧಾರ ಮಾಡ್ಸಕ್ ಹೋದ್ರೆ 4 ಬಾರಿ 5 ಬಾರಿ ಮಾಡಿಸಿದ್ರು ಕೂಡ ರಿಜೆಕ್ಟೆಡ್ ಅಂತ ಬರ್ತಾರೆ. ಕಾರಣ ಏನು ಅಂತಂದ್ರೆ ಸರ್ವರ್ ನೋಡ್ತೀವಿ, ಎಕ್ಸಾಮ್ ಹತ್ರ ಬರ್ತಾ ಇದೆ, SSLC ಪರೀಕ್ಷೆ ಬರೆಯೋದು ಹುಡುಗರು ಇವತ್ತು ಕೆಲವರು ಮಾಡ್ಸಿಲ್ಲ, ತಂದೆ ತಾಯಿ ಇವತ್ತು ಶೋಷಣೆಗೆ ಓಡಾಡ್ತಾ ಇದ್ದಾರೆ, ಖನಿಜ ಭೂಮಿಗೆ ಹೋಗ್ತಾ ಇದ್ದಾರೆ. ಆ ಖನಿಜ ಭೂಮಿಯಲ್ಲಿ ಕರೆಕ್ಟ್ ಆಗಿ ಯಾರು ಮಾಹಿತಿ ಕೊಡೋರಿಲ್ಲ. ಮತ್ತೆ ಯಾವ ಒಬ್ಬ ಇರ್ತಾರೆ ಕ್ಯೂನಲ್ಲಿ ಇರ್ತಾರೆ, ಅಲ್ಲಿ ಮಾಮೂಲಿ ಅಟೆಂಡ್ ಮಾಡೋ ಒಬ್ಬರೇ ಇರ್ತಾರೆ. ಸಾಯಂಕಾಲ 3 ಗಂಟೆ ಆಗೋಷ್ಟೊಳಗೆ ಎಲ್ಲ ನಾಚಿಕೆ ಆಗ್ತಾರೆ. ಇದನ್ನ ಚೂರು ಈ ಏನ್ ಆಧಾರ ತಿದ್ದುಪಡಿ ಏನಿದೆ ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಒಂದು ಕಚೇರಿ ಹಾಕ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾರೆ ಇದೆ. ಬಟ್ ಈಗ ತಿದ್ದುಪಡಿ ನಾಲ್ಕರಾಗಿರ್ತಾವ ಸರ್, ಇದು ಮಾಡೋದಕ್ಕೆ ಬರೋದಿಲ್ಲ, ಹಾಗಂತ ಒಪ್ಕೊಂಡ್ಬಿಡ್ತಾರೆ. 3 times 4ನೇ ಸತಿ ಮಾಡೋದು ಇಲ್ಲಿ ಬರಲ್ಲ, ಖನಿಜ ಭೂಮಿಗೆ ಹೋಗ್ಬೇಕಾಗುತ್ತೆ, ಇಲ್ಲ HSR ಲೇಔಟ್ ಹೋಗಿ ಅಂತ ಹೇಳ್ತಾರೆ. ಈ ಸಮಸ್ಯೆ ಇದೆ ಸರ್, ಇದನ್ನು ಕೂಡ ಇದನ್ನ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಆಮೇಲೆ ರೈತರು ಪಾಪ ಎಲ್ಲ ಹಾಲು ಕರಿಬೇಕಾಗ್ತದೆ, ಹೊರಗೆಲ್ಲ ಕೆಲಸ ಇರ್ತವೆ. ಇದನ್ನ ಬಿಟ್ಟು ಬೆಂಗಳೂರು ಸುತ್ತ ಕೆಲಸ ಆಗ್ಬಾರ್ದು ಸರ್. ಧನ್ಯವಾದ. ಈ ಒಂದು ಸಭೆಗಳನ್ನು ಪ್ರತಿ ತಾಲೂಕುಗಳಲ್ಲಿ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಆಯಾ ತಾಲೂಕಿನ ವಿಶೇಷವಾಗಿ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ, ಆಯಾ ತಾಲೂಕಿನ ಬಗೆಹರಿಸಲಿಕ್ಕೆ ಒಂದು ಉತ್ತಮ ಕೆಲಸ ಆಗುತ್ತೆ ಅನ್ನೋದು ನನ್ನ ಭಾವನೆ. ಜೊತೆಗೆ ಇವತ್ತು ದೇವನಹಳ್ಳಿ ತಾಲೂಕು